ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ವಿಜಯ್ ಪರ್ವ ಆರಂಭ ಆಗಿದೆ. ಅರ್ಥಾತ್ ನೂತನ ಸಿಎಂ ಆಗಿ ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ ದಳಪತಿ ವಿಜಯ್. ಹಾಗಾದರೆ ವಿಜಯ್ ಮುಂದೆ ಸಾಲು ಸಾಲು ಸವಾಲುಗಳಿರೋದಂತೂ ಸ್ಪಷ್ಟ. ಆ ಸವಾಲುಗಳನ್ನು ಮೆಟ್ಟಿ ನಿಲ್ತಾರ ಜನನಾಯಕನ್? ಭರವಸೆಯ ಈಡೇರಿಕೆಗೆ ಬೇಕು ವರ್ಷಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇಷ್ಟೊಂದು ಹಣವನ್ನು ಹೊಂದಿಸುವುದೇ ವಿಜಯ್ಗೆ ಈಗಿರುವಂತಹ ಸವಾಲು. ಕೊಟ್ಟ ಭರವಸೆಯನ್ನು ಈಡೇರಿಸದೇ ಇದ್ದರೆ ವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಭಯ. 5 ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಅನಿವಾರ್ಯತೆ ಸೃಷ್ಟಿಯಾಗ್ತಿದೆ. ವೆಚ್ಚವನ್ನು ತಗ್ಗಿಸಿ ಹೇಗೆ ಹಣವನ್ನು ಹೊಂದಿಸ್ತಾರೆ ವಿಜಯ್? ವೆಚ್ಚಕ್ಕೆ ತಕ್ಕಂತೆ ಆದಾಯವನ್ನು ಹೆಚ್ಚಿಸುವ ಪರ್ಯಾಯ ಮೂಲವನ್ನು ಹುಡುಕ್ತಾರಾ ವಿಜಯ್? ಇದೇ ಈಗಿರುವಂತಹ ಕುತೂಹಲ. ಈಗಾಗಲೇ ಹಿಂದಿನ ಪಕ್ಷಗಳು ಮಾಡಿರುವಂತಹ, ಹಿಂದಿನ ಸರ್ಕಾರಗಳು ಮಾಡಿರುವಂತಹ ಸಾಲದ ಶ್ವೇತಪತ್ರವನ್ನು ಹೊರಡಿಸುವುದಾಗಿ ನಿನ್ನೆ ವಿಜಯ್ ಹೇಳಿದರು. ಹಾಗಾದರೆ ವಿಜಯ್ ಭರವಸೆಗಳೇನು? ಮನೆ ಯಜಮಾನಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತೀನಿ ಅಂಥೇಳಿ ಘೋಷಣೆ ಮಾಡಿಬಿಟ್ರು. ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿದರು ವಿಜಯ್. ಮಹಿಳಾ ಮತದಾರರನ್ನೆಲ್ಲ ಸೆಳೆದು ಬಿಟ್ಟಿದ್ರು. ನಿರುದ್ಯೋಗಿಗಳಿಗೆ ಮಾಸಿಕವಾಗಿ 4,000 ರೂಪಾಯಿ ಕೊಡ್ತೀನಿ ಅಂಥೇಳಿ ಯುವ ಮತದಾರರನ್ನು ಸೆಳೆಯುವಂತಹ ಕೆಲಸಕ್ಕೂ ಕೂಡ ಈ ಘೋಷಣೆಯನ್ನು ಮಾಡಿಬಿಟ್ಟಿದ್ರು. ವರ್ಷಕ್ಕೆ 6 LPG ಉಚಿತ ಸಿಲಿಂಡರನ್ನು ಕೊಟ್ಟುಬಿಡ್ತೀನಿ ಮನೆಗಳಿಗೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಉಚಿತ 200 ಯೂನಿಟ್ ವಿದ್ಯುತ್ ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದರು. ಮೋದಿ ಸಿಎಂ ಆಗಿ ಮೊದಲ ಘೋಷಣೆನೇ ಇದಾಗಿತ್ತು. ಮದುವೆಯಾಗುವ ಪ್ರತಿ ಮಹಿಳೆಯರಿಗೂ 8 ಗ್ರಾಂ ಚಿನ್ನವನ್ನು ಕೊಡೋದಾಗಿಯೂ ಕೂಡ ವಿಜಯ್ ಹೇಳಿದ್ದಾರೆ. ರೈತರು, ಮೀನುಗಾರರಿಗೆ ಸಹಾಯಧನವನ್ನು ಕೊಡೋದಾಗಿ ವಿಜಯ್ ಹೇಳಿದ್ದಾರೆ. ಇದೆಲ್ಲದಕ್ಕೂ ಕೂಡ ದುಡ್ಡನ್ನು ಎಲ್ಲಿ ಹೊಂದಿಸ್ತಾರೆ? ಈಗ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲ, ಗ್ಯಾರಂಟಿಗಳಿಗೇನೆ ಹಣವನ್ನು ಮೀಸಲಿಟ್ಟಂತಹ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿಚಾರ ಸಹಜವಾಗಿಯೇ ಕುಂಠಿತವಾಗುತ್ತೆ. ಈಗ ಬಹುತೇಕ ರಾಜ್ಯಗಳಲ್ಲಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಇದೇ ರೀತಿಯ ಉಚಿತ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ರಾಜ್ಯಗಳು ದಿವಾಳಿ ಆಗಿರೋದು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈಗ ತಮಿಳುನಾಡಿನಲ್ಲಿ ಹೊಸ ಯುಗ ಆರಂಭ ಅಂತ ಹೇಳಿರುವಂತಹ ವಿಜಯ್ ಮುಂದಿರುವಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಿ ಹೇಗೆ ಆಡಳಿತವನ್ನು ನಡೆಸ್ತಾರೆ? ಜೊತೆಗೆ ಮೈತ್ರಿ ಪಕ್ಷ ಬೇರೆ, ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ದೆಹಲಿ ಪ್ರತಿನಿಧಿ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಅಂತೂ ಇಂತೂ ವಿಜಯ್ ಸಿಎಂ ಆದರು, ಬಟ್ ವಿಜಯ್ ಮುಂದಿರುವಂತಹ ಸವಾಲುಗಳು ಬೆಟ್ಟದಷ್ಟು. ಒಂದು ಕಡೆ ಮೈತ್ರಿ ಸರ್ಕಾರ, ಮತ್ತೊಂದು ಕಡೆ ಸಾಲು ಸಾಲು ಭರವಸೆಗಳು, ಇವೆಲ್ಲವನ್ನು ಕೂಡ ಹೇಗೆ ನಿಭಾಯಿಸಬಹುದು ವಿಜಯ್? ಪ್ರೇಮ್, ನೋಡಿ, ಒಂದು ಮೈತ್ರಿ ಸರ್ಕಾರವನ್ನ ನಡ್ಸ್ಕೊಂಡು ಹೋಗ್ಬೇಕಾದಂತ ಚಾಲೆಂಜ್ಗಳು ವಿಜಯ್ ಮುಂದೆ ಇದೆ. ಇದನ್ನ ಹೊರತುಪಡಿಸಿ ಸರ್ಕಾರವನ್ನ ಕೂಡ ಮುನ್ನಡೆಸುವಂತದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುವಂತದ್ದು. ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಜನಪ್ರಿಯ ಯೋಜನೆಗಳನ್ನ, ಜನಕಲ್ಯಾಣ ಯೋಜನೆಗಳನ್ನ ಘೋಷಣೆ ಮಾಡಿರುವಂತದ್ದು. ಫಾರ್ ಎಕ್ಸಾಂಪಲ್, ಯಾವುದೇ ಮದುವೆಗಳಾದ್ರೆ 8 ಗ್ರಾಂನಷ್ಟು ಚಿನ್ನವನ್ನ ಮತ್ತೆ ರೇಷ್ಮೆ ಸೀರೆಯನ್ನ ಕೊಡುವಂತ ಭರವಸೆ, ನಿರುದ್ಯೋಗಿ ಯುವಕರಿಗೆ 4,000 ರೂಪಾಯಿ, ಮಹಿಳೆಯರಿಗೆ 2,500 ರೂಪಾಯಿ, ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಜನರಿಗೆ ಒಂದಷ್ಟು ಆರ್ಥಿಕ ಪರಿಹಾರಗಳನ್ನ ಕೊಡುವಂತದ್ರ ಬಗ್ಗೆ ವಿಜಯ್ ಘೋಷಣೆ ಮಾಡಿದ್ರು. ಸೊ ಈ ಎಲ್ಲಾ ಖರ್ಚು ವೆಚ್ಚಗಳನ್ನ ನೋಡಿದ್ರೆ ಪ್ರತಿ ವರ್ಷ 1 ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣ ಬೇಕಾಗುತ್ತೆ ಅನ್ನುವಂಥದ್ದು ಆರ್ಥಿಕ ತಜ್ಞರು ಹೇಳ್ತಾ ಇರುವಂತದ್ದು. ಸೊ ತಮಿಳುನಾಡಿನ ಇವತ್ತಿನ ಆರ್ಥಿಕ ಪರಿಸ್ಥಿತಿಗೆ 1 ಲಕ್ಷ ಕೋಟಿಯನ್ನ ಜನಕಲ್ಯಾಣ ಯೋಜನೆಗಳಿಗೆ ಖರ್ಚು ಮಾಡಿದ್ರೆ ರಾಜ್ಯದ ಆರ್ಥಿಕತೆ ಏನಾಗಬಹುದು ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ಅದಕ್ಕೆ ಕರ್ನಾಟಕವನ್ನು ಕೂಡ ಉದಾಹರಣೆ ತೆಗೆದುಕೊಳ್ಬಹುದು, ತೆಲಂಗಾಣ ಆಗಿರ್ಬೋದು, ಹಿಮಾಚಲ್ ಪ್ರದೇಶ, ಹೀಗೆ ಬೇರೆ ಬೇರೆ ರಾಜ್ಯಗಳ ಉದಾಹರಣೆಗಳಿದಾವೆ. ಸೊ ಹೀಗಾಗಿ ಸಾಕಷ್ಟು ಸವಾಲುಗಳ ಮಧ್ಯೆ ವಿಜಯ್ ಈಗ ಅಧಿಕಾರವನ್ನ ಮುನ್ನಡೆಸಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಿರುವಂತಹ ಪ್ರಶ್ನೆ, ನುಡಿದಂತೆ ನಡೀತಾರ ವಿಜಯ್ ಅಂಥೇಳಿ. ಒಂದೇ ಪವರ್ ಸೆಂಟರ್ ಅಂತ ಹೇಳಿದ್ದಾರೆ. ಮೈತ್ರಿಯ ಜೊತೆಗೇನೆ ಕೊಟ್ಟಂತಹ ಭರವಸೆಗಳನ್ನು ಹೇಗೆ ಈಡೇರಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.